NEP ಪ್ರಥಮ ವರ್ಷದ ಆಪ್ಷನಲ್ ಕನ್ನಡ ಐಚ್ಛಿಕ ಕನ್ನಡಕ್ಕೆ ನಿಮಗೆ ಮಧ್ಯಕಾಲೀನ ಕನ್ನಡ ಅಂತ ಹೇಳಿ ಈ 12ನೇ ಶತಮಾನದಿಂದ ಬರುವಂತಹ ಮಧ್ಯಕಾಲೀನ ಕನ್ನಡದಲ್ಲಿ ನಿಮಗೆ ರಾಘವಾಂಕನು ಬರೆದಂತಹ ಹರಿಶ್ಚಂದ್ರ ಕಾವ್ಯ ಇದರಲ್ಲಿ ಹೊಲತಿಯರ ಪ್ರಸಂಗ ಅಂತ ನಿಮಗೆ ಪಠ್ಯಕ್ಕಿದೆ. ಇದನ್ನ ನಾವು ಹೊಲತಿಯರು ಅಂತ ಅನ್ಬೋದು. ಆಮೇಲೆ ಗಾಣ ರಾಣಿಯರ ಪ್ರಸಂಗ ಅನ್ಬೋದು, ಚಂಡಾಲ ಕನ್ಯೆಯರ ಪ್ರಸಂಗ ಅನ್ಬೋದು. ಅಂದ್ರೆ ಆ 12ನೇ ಶತಮಾನದಲ್ಲಿ 12-13ನೇ ಶತಮಾನದಲ್ಲಿ ಆ ಶಬ್ದಗಳನ್ನ ಕೆಳವರ್ಗದ ಮಹಿಳೆಯರಿಗೆ ಆ ಶಬ್ದವನ್ನು ಉಪಯೋಗಿಸ್ತಿದ್ರು ಅಂತ ನಮ್ಮ ಅನಿಸಿಕೆ. ಬಟ್ ಈಗ ಹರಿಶ್ಚಂದ್ರ ಕಾವ್ಯದಲ್ಲಿ ಇದನ್ನ ರಾಘವಾಂಕ ಅದನ್ನ ಶಬ್ದವನ್ನು ಉಪಯೋಗಿಸಿದ್ದಾನಂದ್ರೆ ಆಗಿನ ಸಂದರ್ಭದಲ್ಲಿ ಆ ರೀತಿ ಏನಂದ್ರೆ ಕರಿತಿದ್ರು ಅಂತ ನಾವು ಅನ್ಕೊಳ್ಬೇಕಷ್ಟೇ. ಆದ್ರೆ ಇಲ್ಲಿ ಮೂಲ ಕಥೆ ಏನದ ಅನ್ನೋದು ಬಹಳ ಮುಖ್ಯ. ಈ ಹರಿಶ್ಚಂದ್ರ ಕಾವ್ಯದಲ್ಲಿ ನಾವು ಮೊದಲು ರಾಘವಾಂಕನ ಒಂದು ಸ್ವಲ್ಪ ಪರಿಚಯವನ್ನ ನೋಡ್ಕೊಳ್ಳೋಣ ಅಂತ. ರಾಘವಾಂಕನು 1225ರಿಂದ 1280ರವರೆಗೆ ಇದ್ದವನು. ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ರಾಘವಾಂಕ ಷಟ್ಪದಿಯ ಬ್ರಹ್ಮನೆಂದೇ ಪ್ರಸಿದ್ಧನಾಗಿದ್ದಾನೆ. ಆತನ ಹುಟ್ಟೂರು ಈಗಿನ ಹಂಪೆ. ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ. ಈತನ ಗುರು ಹರಿಹರ. ಈತನಿಗೆ ಹರಿಹರ ಸೋದರ ಮಾವನಾಗಬೇಕು. ಷಟ್ಪದಿ ಛಂದಸ್ಸನ್ನು ತನ್ನ ಕಾವ್ಯ ರಚನೆಗೆ ಬಳಸಿ ಹೊಸ ಮಾರ್ಗದ ಕರ್ತೃವಾಗಿದ್ದಾನೆ. ಹರಿಶ್ಚಂದ್ರ ಕಾವ್ಯವನ್ನು ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಈ ಕಾವ್ಯವನ್ನು ಮೆಚ್ಚಿದ ಹಂಪಿಯ ದೊರೆ ದೇವರಾಜೇಂದ್ರ ಭೂಪಾಲ ಈತನು ರಾಘವಾಂಕನಿಗೆ ಕವಿ ಶರಭ ಬೇರುಂಡ ಎಂಬ ಬಿರುದನ್ನು ನೀಡಿ ಗೌರವಿಸಿದನಂತೆ. ಇವನಿಗೆ ಉಭಯ ಕವಿ ರವಿ, ಅದಟ ಕವಿ ನಿಖರ ಚೌಗಂತ ಎಂಬ ಬಿರುದುಗಳು ಇವನಿಗೆ ಸಂದಿವೆ ಆಗಿನ ಸಂದರ್ಭದಲ್ಲಿ. ಇಷ್ಟೆಲ್ಲ ಸಂಕ್ಷಿಪ್ತವಾಗಿ ರಾಘವಾಂಕ ಅವನು ಹುಟ್ಟಿರುವ ಸ್ಥಳ ಮತ್ತು ತಂದೆ ತಾಯಿ ಮತ್ತು ಅವನು ಬರೆದಿರುವಂತಹ ಈ ಒಂದು ಹರಿಶ್ಚಂದ್ರ ಕಾವ್ಯ ಇಷ್ಟು ಯಾವ ಒಂದು ಷಟ್ಪದಿಯಲ್ಲಿ ನಾವು ರಚನೆ ಮಾಡಿದನು ಅನ್ನೋದು ನಾವು ತಿಳ್ಕೊಂಡ್ವಿ. ಇನ್ನು ನಿಮ್ಮ ಒಂದು ಪಠ್ಯಕ್ಕಿರುವಂತಹ ಶೀರ್ಷಿಕೆಯಲ್ಲಿ ಹೊಲತಿಯರ ಪ್ರಸಂಗ ಆ ಒಂದು ಪ್ರಸಂಗ ಬರ್ತದ. ಯಾಕೆ ಬರ್ತದ ಅನ್ನೋದನ್ನ ಸ್ವಲ್ಪ ಮೊದಲು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣಂತ. ಈ ಪದ್ಯ ಬರೆಯೋದಕ್ಕಿಂತ ಮುಂಚೆ ಈಗ ನಿಮಗೆ ಪಠ್ಯಕ್ಕಿಟ್ಟಾರಲ್ಲ, ಈ ಹೊಲತಿಯರ ಪ್ರಸಂಗ ಯಾವಾಗ ಬಂತು ಅನ್ನೋದು ಬಹಳ ಮುಖ್ಯ. ಒಂದು ಸಲ ದೇವೇಂದ್ರನ ಸಭೆಯಲ್ಲಿ ಇಕ್ಷ್ವಾಕು ವಂಶದ ಹರಿಶ್ಚಂದ್ರ ಸತ್ಯವಂತನು ಎಂಬ ಅಲ್ಲಿ ಒಂದು ಸಭೆ ನಡೀತಿರ್ತದೆ. ಈ ಒಂದು ಭೂಮಿಯೊಳಗ ಯಾರು ಸತ್ಯವಂತರೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಚರ್ಚೆ ನಡೀತಿರ್ತದ, ಸಭೆ ನಡೀತಿರ್ತದ. ಅವಾಗ ಅಲ್ಲೇನಾಗ್ಬಿಡ್ತದ, ವಸಿಷ್ಠ ಮುನಿಗಳು ಇರ್ತಾರ, ವಿಶ್ವಾಮಿತ್ರರು ಇರ್ತಾರ. ಅವಾಗ ವಸಿಷ್ಠ ಮುನಿಗಳು ಏನ್ ಮಾಡ್ತಾರ, ಇಲ್ಲ ಇದಾರ ಸತ್ಯವಂತರು ಅದರ ಭೂಮಿ ಮೇಲೆ ಅಂತ ಹೇಳ್ತಾರ. ಅವಾಗ ಇಂದ್ರನ ಈ ಒಂದು ಸಭೆಯಲ್ಲಿ ಯಾರಿದಾರ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಇಕ್ಷ್ವಾಕು ವಂಶದ ಹರಿಶ್ಚಂದ್ರ ಅವನು ಸತ್ಯವಂತನು ಅಂತ ಅಲ್ಲಿ ಹೇಳ್ತಾನ. ಅವಾಗ ಇಲ್ಲಿ ಏನಾಗ್ಬಿಡ್ತದಂದ್ರ ಒಂದು ಕಾಲಕ್ಕ ಅಂದ್ರೆ ಮೊದಲಿನಿಂದಲೂ ವಿಶ್ವಾಮಿತ್ರ ಮತ್ತು ವಸಿಷ್ಠ ಮುನಿಗಳಿಗೆ ಇಬ್ಬರ ನಡು ವೈರತ್ವ ಇರ್ತದ. ಕಾರಣಾಂತರದಿಂದ ವೈರತ್ವಗಳು ಅವಕ್ಕೆಲ್ಲ ಒಂದೊಂದು ಕಥೆಗಳದಾವ. ಹೀಗಾಗಿ ಇಲ್ಲಿ ಏನಾಗ್ತದ, ವಸಿಷ್ಠರು ಹರಿಶ್ಚಂದ್ರನ ಸತ್ಯವಂತ ಅಂತ ಹೇಳಿದ್ದಕ್ಕ ಅವನಿಗೆ ವಿಶ್ವಾಮಿತ್ರ ಋಷಿಗಳಿಗೆ ಸಿಟ್ಟು ಬಂದ್ಬಿಡ್ತದ. ಸಿಟ್ಟು ಬಂದು ಏನ್ ಮಾಡ್ತಾರ, ಸತ್ಯವಂತನ ಇದ್ದದನ್ನ ಸುಳ್ಳು ಮಾಡಿಸ್ಬೇಕು ಅನ್ನೋದಕ್ಕ ಅಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ನಿಂತು ಬಿಡ್ತಾನವ. ಅವಾಗ ಏನಾಗ್ಬಿಡ್ತದ, ಇಲ್ಲಿ ಸಹಜ ನೋಡ್ರಿ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಿಡವಾಯ್ತು ಅಂತ ನಾವು ಹೇಳ್ತೀವಲ್ಲ, ಹಂಗ ಇವರಿಬ್ಬರ ನಡುವೆ ನಿರಾಪರಾಧಿಯಾದ ಹರಿಶ್ಚಂದ್ರ ರಾಜ ಕಷ್ಟಕ್ಕೆ ಸಿಲುಕುವಂತಾಯಿತು ಅಂತ ನಾವು ಈಗ ಒಂದು ಕತೆ ಶುರು ಮಾಡೋದಕ್ಕಿಂತ ಈ ಒಂದು ಪಠ್ಯ ಹೆಂಗೆ ಶುರು ಆಯ್ತು ಅನ್ನೋದಕ್ಕೆ ಏನು ಕಾರಣಗಳು, ಇಲ್ಲಿ ಹೊಲತಿಯರ ಪ್ರಸಂಗ ಬರ್ಲಿಕ್ಕೆ ಏನ್ ಕಾರಣ ಅನ್ನೋದಕ್ಕ ಇಲ್ಲಿ ಕತೆ ಶುರು ಆಗ್ತದೆ. ಹೆಂಗಂತಂದ್ರೆ, ಹಂದಿಯಂ ಕಾಣೋಹ ತಡಂ ಕೋಪಗಿಚ್ಚು ಭುಗಿಲೆಂದು ಜಪಜಾರಿ ತಪ ತಗ್ಗಿ ಮತಿಗತವಾಗಿ ಸಂದ ಯೋಗಮಂ ಹಿಂಗಿ ದಯ ದಾಂಟಿ ನೀತಿ ಬಿ
ತಾನಂದ ಅರಿತು ಹೋಗಿ ಹಿಂದ ನೆನೆದುದು ಉರಿದೆದ್ದು ಸಿಕ್ಕಿದನು ಎಲ ಭೂಪ. ಇಂದು ನಾನಾಯ್ತು ತಾನಾಯ್ತು ಕೆಡಿಸದೆ ಮಾಣೆ ಎಂದು ಗರ್ಜಿಸುವ ಕೌಶಿಕನ ಹುಂಕಾರದಿಂದ ಒಗೆದರು ಇಬ್ಬರು ಸತಿಯರು. ಇಲ್ಲಿ ಏನಾಗ್ಬಿಡ್ತದ, ಇದ್ರಿಗಿಂತ ಮುಂಚೆ ಏನಾಗ್ಬಿಡ್ತದ, ಒಂದು ಸಣ್ಣ ಮತ್ತೊಂದು ಕತೆ ಬರ್ತದೆ. ಹೆಂಗಂತಂದ್ರೆ, ಈ ವಿಶ್ವಾಮಿತ್ರ ಹರಿಶ್ಚಂದ್ರನನ್ನ ಪರೀಕ್ಷಿಸಲು ಅವನನ್ನ ಸುಳ್ಳುಗಾರನನ್ನಾಗಿ ಮಾಡಲು ಒಂದು ಮಾಯಾ ಹಂದಿಯನ್ನ ಸೃಷ್ಟಿಸಿದ. ಆ ಹಂದಿಯನ್ನು ಬೇಟೆ ಆಡುತ್ತಾ ಹರಿಶ್ಚಂದ್ರ ವಿಶ್ವಾಮಿತ್ರನ ಆಶ್ರಮಕ್ಕೆ ಅಂದ್ರೆ ಕುಟೀರಕ್ಕೆ ಬರುತ್ತಾನ. ಅಲ್ಲಿ ಬಂದ್ ಏನ್ ಮಾಡ್ತಾನ, ದೂರದಿಂದಲೇ ಆ ಕಾಡು ಹಂದಿ ಆ ಕುಟೀರ ಬನದಲ್ಲಿ ಹೊಕ್ಕಿದ ಕೂಡಲೇ ಬಾಣದಿಂದ ಏನ್ ಮಾಡ್ತಾನ, ಹೊಡೆದ್ ಬಿಡ್ತಾನೆ. ಯಾರು? ಹರಿಶ್ಚಂದ್ರ. ಆಗ ಆ ಹೊಡೆದಾಗ ಏನಾಗ್ಬಿಡ್ತದ, ಅದು ಹೋಗಿ ವಿಶ್ವಾಮಿತ್ರನ ಕುಟೀರದ ಸಮೀಪನೇ ಸತ್ತು ಬಿದ್ದು ಬಿಡ್ತದ. ಅವಾಗ ಸತ್ತಿದ್ದನ್ನ ನೋಡಿ ಯಾರಿಗಂದ್ರೆ ವಿಶ್ವಾಮಿತ್ರನಿಗೆ ಬಹಳಷ್ಟು ಸಿಟ್ಟು ಬಂದ್ಬಿಡ್ತದೆ. ಯಾಕಂದ್ರೆ ತಾನು ಸೃಷ್ಟಿಸಿದ ಹಂದಿ ಅದು. ಆ ಹಂದಿಯ ಒಂದು ಏನಂತಂದ್ರೆ, ಎಂತ ಹಂದಿ ಅಂತಂದ್ರೆ ತನ್ನ ಸಿಟ್ಟು, ಕೋಪ, ದ್ವೇಷ, ರೋಷಗಳಿಂದ ಕೂಡಿರುವಂತಹ ಎಲ್ಲವನ್ನ ಕೂಡಿಸಿ ಒಂದು ಸೃಷ್ಟಿ ಮಾಡಿರ್ತಾನ ಹಂದಿಯ ರೂಪದಲ್ಲಿ. ಆ ಹಂದಿನ ಹರಿಶ್ಚಂದ್ರ ರಾಜ ಏನ್ ಮಾಡ್ಬಿಡ್ತಾನ, ತನ್ನ ಬಾಣದಿಂದ ಬೇಟೆ ಆಡ್ತಾ ಆಡ್ತಾ ಬಂದು ಹೊಡೆದು ಬಿಡ್ತಾನ. ಅವಾಗ ಅದು ಸತ್ತು ಬಿದ್ದ ಹಂದಿಯನ್ನ ನೋಡಿ ಏನ್ ಮಾಡ್ಬಿಡ್ತಾನ, ವಿಶ್ವಾಮಿತ್ರಗ ಸಿಟ್ಟು ಬಂದ ಆ ಎಲ್ಲ ದ್ವೇಷ, ಕೋಪ ಅವೆಲ್ಲವುಗಳಿಂದ ಹುಂಕಾರ ಮಾಡಿದಾಗ ಅದ್ರ ತನ್ನ ಒಂದು ಶಕ್ತಿಲಿಂದ ಇಬ್ಬರು ತರಣಿಯರು ಒಗೆದರು ತರಣಿಯರು ಅಂತಾಳೆ. ಅವರಿಬ್ಬರು ತರಣಿಯರನ್ನ ಸೃಷ್ಟಿ ಮಾಡ್ತಾನವ. ಈ ಇಬ್ಬರು ಸುಂದರ ತರಣಿಯರನ್ನ ಸೃಷ್ಟಿ ಮಾಡ್ತಾನ. ಆ ತರುಣಿಯರ ಪ್ರಸಂಗವೇ ಈ ಒಂದು ಶೀರ್ಷಿಕೆಯ ಶೀರ್ಷಿಕೆ, ಈ ಷಟ್ಪದಿಯಲ್ಲಿ ಬರುವಂತ ಶೀರ್ಷಿಕೆ ಹೊಲತಿಯರ ಪ್ರಸಂಗ ಅಂತೇಳಿ. ಅವರು ಈಗ ಆ ಹೊಲತಿಯರ ಅನ್ನಂತ ಶಬ್ದ ಬರ್ಲಿಕ್ಕೆ ಏನಂದ್ರೆ ಕಾರಣಗಳು, ದ್ವೇಷ. ಈಗ ಬಸವಣ್ಣವ್ರ ಕಾಲಕ್ಕ ಈ ಹೊಲೆ ಅಂದ್ರೆ ಹೊಲಸು ತಿಂಬುವನು, ಕೆಟ್ಟ ಮಾತನಾಡುವನು, ಕೆಟ್ಟ ಮನಸ್ಸಿನವನು ಹೊಲೆಯ ಅಂತೇಳಿ. ಅಲ್ಲಿ ಜಾತಿ ಬರ್ಲಿಲ್ಲ, ಅಲ್ಲಿ ಎಲ್ಲ ಕೆಟ್ಟ, ದುಷ್ಟ, ಹೊಲಸು ಅನ್ನೋದೆಲ್ಲದಕ್ಕ ಹೊಲೆಯ ಅಂತ ಅಂದ್ರು. ಹಂಗ ಇಲ್ಲಿ ರಾಘವಾಂಕನು ಸಹ ಹೊಲತಿಯರು ಅಂದ್ರೆ ವಿಶ್ವಾಮಿತ್ರನ ದ್ವೇಷ, ಕೋಪ, ಸಿಟ್ಟು, ವೈರತ್ವದಿಂದ ಕೂಡಿ ಒಳಗ ಮನಸ್ಸು, ಒಂದು ವಿಕಾರ ಮನಸ್ಸಿನಿಂದ ಉದ್ಭವವಾಗಿರುವಂತಹ ಈ ಇಬ್ಬರು ತರುಣಿಯರು, ಅದಕ್ಕೆ ಹೊಲತಿಯರು ಅಂತ ಕರೆದನಿಲ್ಲಿ ರಾಘವಾಂಕ. ಇರ್ಲಿ. ಇನ್ನು ಎರಡನೇ ನುಡಿ ಇನ್ನೊಂದು ಏನಂತಂದ್ರೆ, ಮುನಿಗೆ ಹೊಲೆ ಯಾವುದು ಅತಿ ಕೋಪ, ಬದ್ಧ ದ್ವೇಷ, ಇತ್ತ ವೈರಮಂ, ಅದರಿಂದ ಹುಟ್ಟಿದವರಾಗಿ ವನಿತೆಯರು ಕಡೆಗೆ ಹೊಲತಿಯರಾಗಿ ಕೆಲ ಸಾರಿ ನಿಂದು ಬೆಸನಾವುದು ಎನ್ನಲು ಜನಪತಿ ಹರಿಶ್ಚಂದ್ರ ಬಂದು ನಮ್ಮಯ್ಯ ತಪವನದೋಳ್ ಐದನು, ನೀವು ಸರ್ವ ಬುದ್ಧಿಗಳು ಆತನ ಮರುಳು ಮಾಡುತ್ತೀರಿ ಹೋಗಿ ಎಂದು ಅಟ್ಟಿದಂ ದುರ್ಮಂತ್ರ ಬಲವಂತನು. ಇದೆಲ್ಲ ರಾಘವಾಂಕನ ನುಡಿಗಳು. ಅಲ್ಲಿ ವಿಶ್ವಾಮಿತ್ರ ಹಿಂಗೆ ಹೇಳಿದನು ಅಂತ ಅನ್ನೋದಕ್ಕಿಂತ ರಾಘವಾಂಕ ಈ ಕಥೆಯಲ್ಲಿ ಈ ರೀತಿ ಹೇಳ್ತಾ ಇದ್ದಾನ. ಹೆಂಗಂದ್ರೆ ಅವ್ರು ಎಂಥವ್ರು ಇದ್ರು ಅಂತಂದ್ರೆ, ಆ ಹಂದಿಯನ್ನು ಕಂಡ ತಕ್ಷಣ ವಿಶ್ವಾಮಿತ್ರನ ಕೋಪ ನೆತ್ತಿಗೇರಿ ಬೆಂಕಿಯಂತೆ ಬುಗಿಲೆಂದು ಜಪದಿಂದ ಕುಳಿತಿದ್ದವನು ಮನಸ್ಸು ಬುದ್ಧಿ ಯೋಚಿಸುವಷ್ಟು ಸಮಯ ಕೊಡದೆ ಇಲ್ಲಿಯವರೆಗೆ ಯೋಗದಿಂದ ಸಿಕ್ಕ ಪ್ರತಿಫಲವು ಹಿಂಗಿ ದಯ ಅಂದ್ರೆ ಕರುಣೆ ಕರಿಗಿ ನೀತಿಯನ್ನು ಬಿಟ್ಟು ತಾನು ಒಬ್ಬ ಮುನಿ ಎಂಬುದು ಸಹ ಮರೆತು, ಅಂದ್ರೆ ಸನ್ಯಾಸಿಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ ಕೋಪ ಇರಬಾರದು, ಅದು ಬರಬಾರದು ಸಹ. ಯಾಕೆಂದ್ರೆ ಅವರು ಜನ್ಮ ಜನ್ಮದ ಕರ್ಮ ಫಲಗಳನ್ನು ಅರಿತುಕೊಂಡಿರುತ್ತಾರೆ. ಇಲ್ಲಿ ವಿಶ್ವಾಮಿತ್ರರಿಗೆ ಎಲ್ಲವೂ ಗೊತ್ತಿದೆ. ಆದರೂ ಹಿಂದೆ ವಶಿಷ್ಠರಿಂದ ವಿಶ್ವಾಮಿತ್ರರಿಗೆ ಅವಮಾನವಾಗಿರುತ್ತದೆ ಮತ್ತು ಇವರಿಬ್ಬರು ಋಷಿಗಳ ನಡುವೆ ವೈರತ್ವವಿರುವುದರಿಂದ ಅರಿತ ವಿಶ್ವಾಮಿತ್ರ ದೇವೇಂದ್ರ ಸಭೆಯಲ್ಲಿ ಹರಿಶ್ಚಂದ್ರ ಸತ್ಯವಂತನೆಂದಿದ್ದು ವಸಿಷ್ಠ ಮುನಿಗಳ ನುಡಿಯನ್ನು ಸುಳ್ಳು ಮಾಡಬೇಕೆಂದು
ಈ ಕಾರಣದಿಂದ ಹರಿಶ್ಚಂದ್ರನನ್ನು ಚೆನ್ನಾಗಿ ಕಾಡಬೇಕೆಂದುಕೊಂಡು ಅವನನ್ನು ಬಿಡಬಾರದೆಂದು ಕೋಪದಿಂದ ಕೌಶಿಕ ಅಂದ್ರೆ ವಿಶ್ವಾಮಿತ್ರ ಹೂಂಕರಿಸುವ ಅಥವಾ ಗರ್ಜಿಸುವುದರಿಂದ ಅಥವಾ ತನ್ನ ಶಕ್ತಿಯಿಂದ ಅಥವಾ ಮಂತ್ರದಿಂದ ಇಬ್ಬರು ಸುಂದರು ತರುಣಿಯರು ಸೃಷ್ಟಿಸುತ್ತಾರೆ. ಮುಂದೆ ಮುನಿಗೆ ಹೊಲೆ ಯಾವುದು? ಕೋಪ, ಬದ್ಧದ್ವೇಷ, ವೈರತ್ವ ಅದರಿಂದ ಹುಟ್ಟಿದವರಾಗಿ ವನಿತೆಯರು ಕಡೆಗೆ ಹೊಲತಿಯರಾಗಿ ಕೆಲ ಸಾರಿ ಬಂದು ನಿಂತು ಬೆಸನಾವುದು ಅಂತ ಕೇಳಿದರು. ಇಲ್ಲಿ ಅತಿ ಕೋಪ ಎಂಬುದು ಮುನಿಗಳಿಗೆ ಅತಿ ಕೋಪ ಎಂಬುದು ಬದ್ಧ ದ್ವೇಷ ವೈರತ್ವ ಅದರಿಂದ ಹುಟ್ಟಿದವರೇ ಈ ಹೊಲತಿಯರು. ಇವರಿಬ್ಬರು ವಿಶ್ವಾಮಿತ್ರನ ಎಡ ಅಥವಾ ಬಲಕ್ಕೆ ಬಂದು ನಿಂತು ಬೆಸಸು ಆವುದು ಎನ್ನಲು ಏನು ಮಾಡಬೇಕು ಹೇಳಿ ಎನ್ನಲು ಜನಪತಿ ಅಂದರೆ ಜನರಿಗೆ ರಾಜನಾದವನು ಹರಿಶ್ಚಂದ್ರ ನಮ್ಮಯ್ಯ ತಪೋವನದೊಳಗೆ ಅಡ್ಡಾಡುತ್ತಿದ್ದಾನೆ. ನೀವು ಎಲ್ಲ ಬುದ್ಧಿಗಳನ್ನು ಉಪಯೋಗಿಸಿ ಆತನನ್ನು ಮರಳು ಮಾಡಬೇಕು ಹೋಗಿ ಎಂದು ವಿಶ್ವಾಮಿತ್ರರು ದುರ್ಮಂತ್ರ ಕೆಟ್ಟ ಮಂತ್ರಗಳನ್ನು ಉಪಯೋಗಿಸಿ ಆ ತರುಣಿಯರನ್ನು ಅಟ್ಟಿದನು ಅಂದ್ರೆ ಕಳಿಸಿದರು ಅಂತ ಅರ್ಥ. ಇನ್ನೊಂದು ಪದ್ಯ. ಸಂದ ಕಾರಿರುಳ ಕನ್ಯೆಯರು ಹಗಲಂ ನೋಡಲೆಂದು ಬಂದರೋ ಸುರಾಸುರ ಅವಧಿಯಂ ಅತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರೋ ಕಮಲಜಂ ನೀಲದಿಂದ ಮಾಡಿದ ಸಾಲ ಬಂಜಿಕೆಗಳು ಒದವಿ ಜೀವಂದಳೆದವೋ ಎನಿಪ್ಪದಿಂದ ಬಂದರು ಅಂಗನೆಯರು ಅವನೀಶನೆಡೆಗೆ. ಇಲ್ಲಿ ವಿಶ್ವಾಮಿತ್ರ ಅವರನ್ನ ಅಟ್ಟಿದಾಗ ಕಳುಹಿಸಿದಾಗ ಹರಿಶ್ಚಂದ್ರನ ಹತ್ರ ಬರುವಾಗ ಇಲ್ಲಿ ರಾಘವಾಂಕನು ಯಾವ ರೀತಿ ಆ ತರುಣಿಯರು ಬಂದ್ರು ಅನ್ನೋದನ್ನ ಈ ರೀತಿ ವರ್ಣಿಸ್ತಾ ಇದ್ದಾನೆ. ಹೇಗಂದ್ರೆ ಆ ಸುಂದರ ಕನ್ಯೆಯರು ಕಪ್ಪು ಬಣ್ಣದವರು, ಅದಕ್ಕ ಕಾರಿರುಳ ಕನ್ಯೆಯರು ಅಂತ ಹೇಳ್ತಾ ಇದ್ದಾನೆ. ಕಪ್ಪು ಬಣ್ಣದವರು, ಶ್ಯಾಮಲ ವರ್ಣದವರು ಅಥವಾ ಕೃಷ್ಣ ವರ್ಣದವರು ಎನ್ನಬಹುದು. ಹರಿಶ್ಚಂದ್ರ ಸೂರ್ಯವಂಶದವನು, ಅವನು ಬಿಳಿ ಬಹಳಷ್ಟು ಶ್ವೇತ ಬಣ್ಣದವನಾಗಿದ್ದನು ಅಂತ ಇಲ್ಲಿ ಕವಿಯ ಕಲ್ಪನೆ ಇದೆಲ್ಲ. ಇದು ಅವ್ರು ಹೇಗಿದ್ರು ಏನಿದ್ರು ಅದೆಲ್ಲ ನಾವು ನೋಡ್ಲಿಕ್ಕೆ ಹೋಗಿಲ್ಲ. ಇಲ್ಲಿ ಕವಿ ಯಾವುದನ್ನ ಹೇಗೆ ಸೃಷ್ಟಿ ಮಾಡ್ತಾನೋ ಅದರಂತೆ ನಾವಿಲ್ಲಿ ಕಲ್ಪಿಸ್ಕೊಳ್ಬೇಕಾಗ್ತದ. ಹಾಗಾಗಿ ಈ ಕನ್ನಿಕೆಯರು ಹೆಂಗಂದ್ರೆ ಹಗಲನ್ನು ನೋಡಲು ಬಂದ ಕಾರಿರುಳ ಕನ್ಯೆಯರು. ಕಾರಿರುಳ ಅಂದ್ರೆ ಕಪ್ಪು ಬಣ್ಣದಿಂದ ಹೊಂದಿರುವಂತವರು ಅಥವಾ ಹಗಲನ್ನೇ ತಿನ್ನಲು ಬಂದಿದ್ದಾರೆ ಎಂಬಂತೆ. ಇವ ಉಪಮೇಯ ಅಂತ ಬರ್ತಾವಲ್ಲ, ಹೀಗೆ ಹಗಲನ್ನ ತಿನ್ನಲು ಬಂದಿದ್ದಾರೆ ಎಂಬಂತೆ ಕವಿಯ ಅನಿಸಿಕೆ. ಇನ್ನೊಂದು ಆ ರೀತಿ ಹುಟ್ಟಿದವರಾಗಿ ಈ ರೀತಿ ಬಂದಂತಹ ವನಿತೆಯರು ಸುರರ ಅಬುದಿಯಂ ಮತಿಸುವಂದು ಹೊಸ ವಿಷಯದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ. ಅವರು ಹೇಗೆ ಕಾಣಿಸುತ್ತಿದ್ದರೆಂದರೆ ಸುರಾಸುರರು ಸಮುದ್ರದಲ್ಲಿ ಅಮೃತವನ್ನು ಮತಿಸುವಾಗ ಕಡಿಯುವಾಗ ಅಂದ್ರೆ ಸಮುದ್ರ ಕಡಿಯುವಾಗ ಅಮೃತ ಬರ್ತದಲ್ಲ, ಅದನ್ನ ಮೊದಲು ಅದರಗಿಂತ ಅಮೃತ ಬರೋದಕ್ಕಿಂತ ಮುಂಚೆ ವಿಷ ಬರುತ್ತದೆ. ಆ ವಿಷ ಬರುವಂತ ಸಂದರ್ಭದಾಗ ಕಪ್ಪು ಬಣ್ಣದ ಹೊಗೆ ತುಂಬಿರುತ್ತದೆ. ಆ ಕಪ್ಪು ಬಣ್ಣದ ಹೊಗೆಯಲ್ಲಿ ಜಲದೇವತೆಗಳು ಬಂದ ಹಾಗೆ ಕಂಡರಂತೆ ಹರಿಶ್ಚಂದ್ರ ರಾಜನಿಗೆ. ಜೊತೆಗೆ ಬ್ರಹ್ಮನು, ಕಮಲಜ ಅಂದ್ರೆ ಬ್ರಹ್ಮನು, ನೀಲಮಣಿಯಿಂದ ಪುತ್ತಳಿಯನ್ನು ಮಾಡಿ ನಿಲ್ಲಿಸಿದಂತೆ, ಅಂದ್ರೆ ಶ್ಯಾಮಲವರ್ಣ ಕೃಷ್ಣವರ್ಣ ಅಂತ ಹೇಳಿದ್ನಲ್ಲ ಹಾಗೆ ಇಲ್ಲಿ ಬ್ರಹ್ಮನು ನೀಲಮಣಿಯಿಂದ ಪುತ್ತಳಿಯನ್ನು ಮಾಡಿ ನಿಲ್ಲಿಸಿದಂತೆ ಇವರು ನಿಧಾನವಾಗಿ ಹರಿಶ್ಚಂದ್ರನ ಬಳಿಗೆ ಬರುತ್ತಾರೆ. ಇಲ್ಲಿ ಒಂದು ಸಂಕ್ಷಿಪ್ತ ಒಂದು ವಿಚಾರ. ಅವಾಗಿನ ಕಾಲಕ್ಕೆ ಇವರಿಗೆ, ಯಾಕಂದ್ರೆ ಹರಿಶ್ಚಂದ್ರ ಇವರು ರಾಘವಾಂಕ ಗೊತ್ತು, ಆರ್ಯರು ದ್ರಾವಿಡರು ಮೂಲ ನಿವಾಸಿಗಳು ಬಂದ್ರು. ದ್ರಾವಿಡರು ನಮ್ಮ ಭಾರತದ ಮೂಲ ನಿವಾಸಿಗಳು, ಆರ್ಯರು ಬಂದ್ರು. ಆರ್ಯರು ಬಿಳುಪಾಗಿದ್ರು,
ದ್ರಾವಿಡರು ಕಪ್ಪಾಗಿದ್ರು. ಇವೆಲ್ಲ ಏನಂದ್ರೆ ನಾವು ಇತಿಹಾಸಕ್ಕೆ ಹೋದಾಗ ಇವೆಲ್ಲ ಏನಂದ್ರೆ ಆಗಿ ಹೋದ ಘಟನೆಗಳೇ ಇರಬಹುದು. ಇತಿಹಾಸಕ್ಕೆ ಹೋದಾಗ ಇವೆಲ್ಲ ನಮ್ಗೇನಂದ್ರೆ ಹೌದು ಸತ್ಯ ಅಂತ ಅನಿಸ್ತದ. ಇರ್ಲಿ ಏನೇ ಇರ್ಲಿ, ಇಲ್ಲಿ ಕತಿ ಮಾತ್ರ ಬಹಳ ಮುಖ್ಯವಾದಂಥದ್ದು. ಹೀಗೆ ಅಲ್ಲಿ ಏನಂತಂದ್ರೆ ಈ ಕನ್ಯರು ಹೆಂಗಂದ್ರೆ ನೀಲಮಣಿಯ ಪುತ್ತಳಿಯಂತೆ ಸಾಲ ಬಂಜಿಕೆಗಳಂದ್ರೆ ಪುತ್ತಳಿಗಳು ಸಾಲಾಗಿ ಬಂದು ನಿಂತಿವೇನೋ ಅನ್ನೋ ರೀತಿಲಿ ಅವರಿಬ್ಬರು ತರುಣಿಯರು ಹರಿಶ್ಚಂದ್ರನ ಬಳಿಗೆ ಬಂದು ಅವ್ರು ಹೇಗೆ ಅಂತಂದ್ರೆ ಇಲ್ಲಿ ರಾಘವಾಂಕನಿಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ, ಹರಿಶ್ಚಂದ್ರಿಗೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ರಾಘವ ತನಗ ಕಂಡಂತೆ ಹೇಳ್ತಾ ಇದ್ದಾನವ. ಮಾಯದ ಅವಲಿಯರು ಕಾಣುತ್ತಾ ಮಜ ಭಾಪದಟ ರಾಯ ಮಜರೇ ರಾಯದ ಅಳವು ಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯದಲ್ಲಣ ರಾಯ ಹುಳಾಹಳ ರಾಯ ಭುಜ ಬಲ ಭೀಮ ರಾಯ ಮರ್ದನ ರಾಯ ಜೀಯ ಸ್ಥಿರಂಜೀವಿ ಎಂಬುದು ಕೀರ್ತಿಸಿ ಗಾಣಕಿಯನ್ನು ಒಲಿದು ದಂಡಿಗೆ ಬಿಡಿದು ಪೊಡಮೊಟ್ಟು ಹಾಡಲು ಉದ್ಯೋಗಿಸಿದರು. ಇಲ್ಲಿ ಅವರಿಬ್ರು ಕನ್ಯೆಯರು ಬಂದ್ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಹರಿಶ್ಚಂದ್ರನ ಸಮೀಪ ಬಂದಾಗ ಹರಿಶ್ಚಂದ್ರನಿಗೆ ಆ ರೀತಿ ಕಾಣಿಸಿತು. ಅಂದ್ರೆ ಇಲ್ಲಿ ಕವಿಗೆ ಆ ರೀತಿ ಕಾಣಿಸಿತು, ಕವಿಯ ಕಲ್ಪನೆ ಇದು. ಆದ್ರೆ ಅವ್ರು ಬಂದವರೇ ಇಲ್ಲಿ ಹರಿಶ್ಚಂದ್ರನನ್ನ ಹೊಗಳಿಕ್ ಶುರು ಮಾಡ್ತಾರ, ಹೊಗಳ್ತಾ ಬರ್ತಾರ. ಇಲ್ಲಿ ಸ್ವಲ್ಪ ಮರಾಠಿ ಶಬ್ದಗಳು ಬರ್ತಾವ. ಅಂದ್ರೆ ಆಗಿನ ಸಂದರ್ಭದಲ್ಲಿ ಅವರಿದ್ದಂತ ಒಂದು ವಿಸ್ತೀರ್ಣದಲ್ಲಿ, ಒಂದು ಪ್ರದೇಶದಲ್ಲಿ ಏನೋ ಸ್ವಲ್ಪ ಮರಾಠಿ ಶಬ್ದಗಳು ಉಪಯೋಗಿಸ್ತಿದ್ರು ಅನ್ನೋದನ್ನ ಈ ಒಂದು ಕಾವ್ಯದಲ್ಲಿ ಒಂದು ಏನಂದ್ರೆ ನುಡಿಯಲ್ಲಿ ನೋಡಿದಾಗ ನಮ್ಗೆ ಅನಿಸ್ತದ. ಮಾಯದ ಅಬಲೆಯರು ಕಾಣುತ್ತಾ ಮಜ ಅಂದ್ರ ನಮ್ಮ ಅಯ್ಯೋ ಅಂತ, ಭಾಪದಟ ಅಯ್ಯೋ ರಾಯ ಅಯ್ಯೋ ಎಷ್ಟು ಸುಂದರ, ಮಜರೇ ನಮ್ಮ ರಾಯದ ಅಳವು ಕಾರ ರಾಯ ಕಂಟಕ ರಾಯ ಜಗಜಟ್ಟಿ ರಾಯದಲ್ಲಣ ರಾಯ ಕೋಳಾಹಳ ರಾಯ ಭುಜಬಲ ಭೀಮ ರಾಯ ಮರ್ದನ ರಾಯ ಜೀಯ ಸ್ಥಿರಂಜೀವಿ ಎಂಬುದು ಕೀರ್ತಿಸಿ ಗಾಣ ನಾಯಕಿಯರು ಒಲಿದು ದಂಡಿಗೆ ಬಿಡಿದು ಪೊಡಮೊಟ್ಟು ಹಾಡಲು ಉದ್ಯೋಗಿಸಿದರು. ಈ ಮಾಯದ ಅಬಲೆಯರು ಏನಂದ್ರೆ ಯಾವ ರೀತಿ ಬಂದ್ರು ಅಂತಂದ್ರೆ, ಈ ಅಂಗನೆಯರು ಹರಿಶ್ಚಂದ್ರನನ್ನ ಈ ನುಡಿಯಲ್ಲೇನ ಹೇಳ್ತಾ ಇದಾರಲ್ಲ ಆ ರೀತಿ ಹೊಗಳುತ್ತಾ ಬಂದು ಅವನೆದುರು ಏನಂದ್ರೆ ನರ್ತಿಸಲು ಶುರು ಮಾಡಿದರು, ಉದ್ಯೋಗಿಸಿದರು. ಹಾಡಲು ಹಾಡಿನ ಜೊತೆಗೆ ಕುಣಿದು ಕುಪ್ಪಳಿಸಿದರು, ನರ್ತಿಸಿದರು ಅಂತ ಇಲ್ಲಿ ನಮ್ಮ ಕಲ್ಪನೆ. ಅವರ ಶಬ್ದಗಳಲ್ಲಿ, ಕವಿಯ ನುಡಿಗಳಲ್ಲಿ ನಮ್ಮ ಕಲ್ಪನೆ. ಮುಂದೆ ಎಕ್ಕಲನ ಬಿಡಿದು ಸುತ್ತಿದ ಅರಸನು ಮುನಿ ರಕ್ಕಸನ ಬನಕ್ಕೆ ಬಂದು ಅಂಜಿಕೆಯನು ಎರಡನೆಯ ಮುಕ್ಕಣ ನೆನಿಪ ಗುರುವಾಗ್ನೆ ಅಲ್ಲದೆ ಕನಸ ಕಂಡ ಭಯವ ಮಿಕ್ಕು ಮರವಂತಿಡಿಸಿ ಕವಿವ ಗತಿಗಳ ಸೊಗಸಂ ನಕ್ಕಿಸದೆ ಸಮಯೋಚಿತದ ಪಸಾಯನಕ್ಕೆ ಮನವುಕ್ಕಿ ಸರ್ವಾಭರಣಂ ಗಾಣ ರಾಣಿಯರಿಗೆ ಇತ್ತನು ಹರಿಶ್ಚಂದ್ರ. ಅವರೇನೋ ನರ್ತಿಸುತ್ತಾ ಬಂದು ಅವನನ್ನ ಹೊಗಳಿದಾಗ ಇಲ್ಲಿ ಒಂದು ನಿಮಿಷ ರಾಜನಿಗೆ ಏನೋ ಒಂದು ಅಲ್ಲೋಲ ಕಲ್ಲೋಲ ಆದಂಗಾಯ್ತು, ಏನೋ ಒಂದು ವಿಚಾರ ಹೊಳಿತು, ಏನೋ ಒಂದು ಮನಸ್ಸಿನೊಳಗ ತಳಮಳ ಶುರು ಆಯ್ತು. ಆಮೇಲೆ ಗಾಬರಿ ಆಗ್ಲಿತ್ತು, ಎಲ್ಲಿಂದ ಬಂದ್ರು ಇವರು ಯಾಕೆ ನನ್ನನ್ನು ಹೋಳ್ಕೋತ ಬಂದ್ರು ಅಂತ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಏನೇನ್ ನೆನಪು ಬಂದು ಅಂದ್ರೆ, ಇವರ ಕುಣಿತ ಹಾಡು ವರ್ಣನೆ ಮಾಡುವುದನ್ನೆಲ್ಲ ಕಂಡ ಹರಿಶ್ಚಂದ್ರನಿಗೆ ಹೇಗೆ ಎನ್ನಿಸುತ್ತಿದೆ ಎಂದರೆ, ಕಾಡು ಹಂದಿಯ ಬೆನ್ನ ಹತ್ತಿದ ಅರಸನು ವಿಶ್ವಾಮಿತ್ರನ ವನಕ್ಕೆ ಬಂದಿರುವ ಅಂಜಿಕೆ ಒಂದು ಕಡೆ, ಎರಡನೆಯದು ಈ ಎರಡನೆಯ ಮುಕ್ಕಣ್ಣನೇ ಅಂತ ಅನಿಸಿರುವಂತಹ ತನ್ನ ಗುರುಗಳು ಯಾರವರು, ಪರಾಶರ ಮುನಿಗಳು. ಅವ್ರೇನಂದ್ರೆ ಮೊದಲೇ ಹೇಳಿರ್ತಾರ, ಅವರು ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗಬೇಡ ಎಂದು ಕಟ್ಟಾಜ್ಞೆ ಮಾಡಿರ್ತಾರೆ. ಆದ್ರೂ ಸಹ ಈ ಕಾಡು ಹಂದಿಯ ಬೆನ್ ಹತ್ತಿ ನಾನು ನನಗೆ ಗೊತ್ತಿಲ್ಲದಂತೆ ವಿಶ್ವಾಮಿತ್ರನ ಕುಟೀರಕ್ಕೆ ಬಂದೆನಲ್ಲ, ಅಯ್ಯೋ ಏನು ಮಾಡೋದು, ನನಗೇನು ಕಾಡುತ್ತಿದೆಯೋ ಅಂತ ಒಳಗೆ ಚಿಂತಿಸುತ್ತಾ ಈ ರೀತಿ ಭಯ ಪಡುತ್ತಾ, ಮತ್ತೆ ಯಾವ ರೀತಿ ಇನ್ನೊಂದು ಎರಡನೆಯದೇನಂದ್ರೆ, ಅವನಿಗೆ ಹರಿಶ್ಚಂದ್ರ ರಾಜನಿಗೆ ಒಂದು ರಾತ್ರಿ ಕನಸು ಬಿದ್ದಿರ್ತದೆ ಮೊದಲನೇ ದಿವಸ. ಏನಂದ್ರೆ ತನ್ನ
ಅರಮನೆಗೆ ಕಳ್ಳರು ಬಂದು ತನ್ನ ಸಿಂಹಾಸನದ ಆ ಒಂದು ಸಿಂಹಾಸನವನ್ನೇ ಕದ್ದೊಯ್ದಂತೆ, ಪಸಾಯನ ಅರಮನೆಗೆ ಬಂದು ತನ್ನ ಸಿಂಹಾಸನವನ್ನೇ ಕದ್ದೊಯ್ದಂತೆ ಅಲ್ಲಿ ಕನಸು ಬಿದ್ದಿರುತ್ತದೆ. ಆ ಮರವಂತಡಿಸಿ, ಇಲ್ಲಿ ಆ ರೀತಿ ಕವಿವ ಗತಿಗಳ ಸೊಗಸ ನಕ್ಕಿಸದೆ ಸಮಯೋಚಿತದ ಪಸಾಯಕ್ಕೆ ಮನವುಕ್ಕಿ, ಈ ರೀತಿ ಏನಂತಂದ್ರೆ ಆ ಕನಸು ಬಿದ್ದಿದ್ದು ಎಲ್ಲ ಒಂದು ಸೆಕೆಂಡ್ ಒಳಗ ಆ ಹರಿಶ್ಚಂದ್ರನ ಮನಸ್ಸಿನಲ್ಲಿ ಹಾದು ಹೋಗ್ತಾವ. ಯಾಕಂದ್ರೆ ನೋಡ್ರಿ, ಮುಂದೆ ಆಗೋದು ಏನಾದ್ರೂ ನಮ್ಗ ಘಟನೆಗಳು ಆಗುವಂತ ಇದ್ರೆ ಎಲ್ಲೋ ಒಂದು ಕಡೆ ಗಾಬರಿ ಆಗ್ತಿರ್ತದ ಮನಸ್ಸೊಳಗ, ಅಥವಾ ಖುಷಿ ತರುವಂತದಿದ್ರೆ ನಮ್ಗೆ ಗೊತ್ತಿಲ್ಲಾರ್ದೆ ಮನಸ್ಸೊಳಗ ಉಲ್ಲಾಸ ಬರ್ತಿರ್ತದೆ. ಇದು ಸಹಜವಾಗಿ, ಯಾಕಂದ್ರೆ ಮನುಷ್ಯನಾಗ ಹುಟ್ಟಿದ್ಮೇಲೆ ಒಂದು ಶಕ್ತಿ ಇದ್ದೇ ಇರ್ತದ. ಮುಂದಾಗುವ ಘಟನೆಗಳು ಯಾವ ರೀತಿ ಅಂತ ನಮಗ ಗೊತ್ತಾಗ್ಲಿಲ್ಲ ಅಂದ್ರೂ ಏನೋ ಒಂದು ಒಳ್ಳೇದಾಗೋದಿದ್ರ ಖುಷಿ ತರುವಂತದ್ದು, ಮನಸ್ಸಿಗೆ ಉಲ್ಲಾಸ ತರುವಂತದ್ದು, ಏನೋ ಒಂದು ಘಟಿಸುವಂತದ್ದು ಇತ್ತಂದ್ರೆ ಒಳಗ್ ನಮ್ಗೆ ಗೊತ್ತಿರ್ಲಾರ್ದೆ ಗಾಬರಿ ಆಗ್ತಿರ್ತದ. ಇದು ಸಹಜವಾದಂತದ್ದು. ಹಾಗೆ ಹರಿಶ್ಚಂದ್ರನಿಗೆ ಅನಿಸುತ್ತಿತ್ತು. ಹೀಗೆ ಇನ್ನು ಏನಾದ್ರೂ ಇರಲಿ, ಈ ಸುಂದರ ತರುಣಿಯರು ನನ್ನ ಎದುರು ಬಂದು, ಈಗ ನಾ ಆಯಾಸಗೊಂಡಿರುವಂತ ಬಿಸಿಲಲ್ಲಿ ಬಂದು ಹಂದಿಯನ್ನು ಹೊಡೆದು ನಾನು ಬಹಳಷ್ಟು ಆಯಾಸಗೊಂಡಿದ್ದೀನಿ. ಇಲ್ಲಿ ನನ್ನ ಆಯಾಸಗೊಂಡಿರುವಂತದ್ದು ನನ್ನ ಮನಸ್ಸು ಕೆಟ್ಟು ಹೋಗಿದೆ. ಅಂತದ್ರಲ್ಲಿ ಇವರು ನರ್ತಿಸಿ ಕುಣಿದು ಕುಪ್ಪಳಿಸಿ ನನ್ನನ್ನ ಮನೋರಂಜನೆಗೊಳಿಸ್ತಾ ಇದ್ದಾರಲ್ಲ, ಇವರಿಗೆ ಏನಂದ್ರೆ ಋಣ ಇಟ್ಕೊಳ್ಬಾರ್ದು, ಯಾವ್ದಾದ್ರು ಒಂದು ಕಾಣಿಕೆ ಕೊಡೋಣ ಅಂತ ಹೇಳಿ ಅವ್ರೇನ್ ಮಾಡ್ತಾನೆ, ಹರಿಶ್ಚಂದ್ರ ರಾಜ ತನ್ನ ಮೈ ಮೇಲೆ ಇರುವಂತ ಎಲ್ಲಾ ಆಭರಣಗಳನ್ನ ತೆಗೆದು ಅವ್ರ ಕೈಯಲ್ಲಿ ಕೊಡ್ತಾನ. ಅವಾಗ ಆ ಒಂದು ತರುಣಿಯರು ಏನ್ ಹೇಳ್ತಾರಂದ್ರೆ, ಆ ಆಭರಣಗಳನ್ನೆಲ್ಲ ಕೊಟ್ಟಾಗ ಏನ್ ಹೇಳ್ತಾರಂದ್ರೆ, ಬಡತನದ ಹೊತ್ತಾನೆ ದೊರಕಿ ಫಲವೇನು, ನೀರಡಿಸಿದ್ದ ಹೊತ್ತಾಜೆ ದೊರಕಿ ಫಲವೇನು, ರುಜ ಎಡಿಸಿ ಕೆಡದಿಯ ಹೊತ್ತು ರಂಬೆ ದೊರಕಂಡಲ್ಲಿ ಫಲವೇನು, ಸಾವ ಹೊತ್ತು ಪಡೆಯುವಿ ಒಡೆತನ ದೊರಕಿ ಫಲವೇನು, ಕಡು ಬಿಸಿಲು ಹೊಡೆದು ಬೆಂಡಾಗಿ ಬೀಳುವ ಯಮಗೆ ನೀನ್ ಒಲಿದು ಮಣಿ ಉಡಿಗೆಗಳನ್ನಿತ್ತು ಫಲವೇನು ಭೂಪಾಲ ಹೇಳೆನುತ್ತ ಮತ್ತೆ ಇಂತೆಂದರು. ಏನಂತಂದ್ರೆ, ನಾವು ಕುಣಿದು ನರ್ತನೆ ಮಾಡಿ ಹಾಡ ಹಾಡಿ ನಿಮ್ಮ ಮನಸ್ಸನ್ನೆಲ್ಲ ಸೂರ್ಯಗೊಳಿಸ್ಕೊಂಡಿವಿ, ಮತ್ತೇನಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆವರಿಸಿದಿವಿ. ಇಲ್ಲೇನೋ ಅವ್ರಿಗೂ ಖುಷಿ ಆಗ್ಯದಿವ ಆಭರಣಗಳನ್ನ ಕೊಟ್ಟಾಗ, ಓ ಇವರು ಹರಿಶ್ಚಂದ್ರ ರಾಜ ನಮ್ಮನ್ನ ಎಲ್ಲಾದ್ರೂ ಮನಸ್ಸೊಳಗ ಎಲ್ಲಾದ್ರೂ ನಮ್ಮ ಬಗ್ಗೆ ಏನೋ ಇರ್ಬೋದು, ಒಂದು ಪ್ರೀತಿ ಇರ್ಬೋದು, ಅಕ್ಕರೆ ಇರ್ಬೋದು, ಅದಕ್ಕೆ ಮೈ ಮೇಲಿಂದ ಎಲ್ಲ ಆಭರಣಗಳನ್ನ ತೆಗೆದುಕೊಟ್ಟನ ಅಂತ ಒಂದ್ ಕಡೆ ಖುಷಿ ಆಗಿದೆ ಅವರಿಗೆ. ಇನ್ನೊಂದ್ ಕಡೆ ಏನಂತಂದ್ರೆ, ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ, ಬಡತನದ ಹೊತ್ತಾನೆ ದೊರಕಿ ಫಲವೇನು. ನಾವು ಬಡತನದ ಇದ್ದಂತ ಮನುಷ್ಯನಿಗೆ ಒಂದು ಖುಷಿಲಿಂದ ಆನೆ ಕೊಟ್ರೆ ಏನು ಫಲ? ಆ ಆನೆಗೆ ಏನಂತಂದ್ರೆ, ನಾವು ಸಾಕಿ ಸಲಹುಕಿ ಆಗ್ತದೇನ, ಇದ್ರಲಿಂದ ತೃಪ್ತಿ ಹೇಗಾಗ್ಬೇಕು? ಇಲ್ಲಿ ತರ್ಕಗಳು ಶುರು ಆಗ್ತಾವ. ಇಲ್ಲಿ ರಾಜನ್ ಜೊತೆಗೆ ಇಲ್ಲಿ ಈ ಹೊಲತಿಯರ ಇಬ್ಬರು ತರುಣಿಯರು ಏನಂದ್ರೆ ತರ್ಕ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಆ ತರ್ಕಗಳಲ್ಲಿ ಈ ರೀತಿ ಒಂದೊಂದು ಏನಂತಂದ್ರೆ ಹೇಳ್ಕೊತ ಹೋಗ್ತಾರ. ಬಡತನವಿದ್ದಾಗ ಆನೆ ಕೊಟ್ಟರೇನು ಫಲ, ನಮಗ ತಿನ್ಲಿಕ್ಕೇನು ಇಲ್ಲ. ಇಂಥ ಸಂದರ್ಭದಾಗ ಆನೆಗೆಲ್ಲಿ ನಾವು ಸಾಕಬೇಕು. ಆಮೇಲೆ ಬಾಯಾರಿ ನೀರಡಿಸಿ ಬಂದ ನಮಗೆ ತುಪ್ಪ ಕುಡಿಯಲು ಕೊಟ್ಟರೆ ಬಾಯಾರಿಕೆ ಹೋಗುವುದೇ? ರೋಗ ಬಂದು ನರಳುತ್ತಿರುವಾಗ ರಂಬೆಯರನ್ನು ತಂದು ನಿಲ್ಲಿಸಿದಾಗ ಏನು ಫಲ? ಮನುಷ್ಯ ಯಾವುದೋ ಬ್ಯಾನಿಲಿಂದ ನರಳುತ್ತಿರ್ಬೇಕಾದ್ರೆ ಅವನ ಎದುರ ಬಹಳ ಸುಂದರವಾದಂತ ತರುಣಿಯರು ಬಂದ್ರು, ಅವ ಎಂತ ಯುವಕನಾಗಿದ್ರು, ಹದಿಹರೆಯದ ಯುವಕನಾಗಿದ್ರು ಸಹ ಏನು ಮಾಡ್ಲಿಕ್ಕಾಗೋದಿಲ್ಲ. ಅವನ ಮನಸ್ಸೆಲ್ಲ ಉಲ್ಲಾಸಗೊಳ್ಳೋದಿಲ್ಲ. ಯಾಕಂದ್ರೆ ಅವನ ಮನಸ್ಸು ಒಳಗ ನೋವಿನ ಕಡೆ ಇರ್ತದ. ಹಾಗೆ ನಾಳೆಯೋ ನಾಡದ್ದೋ ಸತ್ತು ಹೋಗುವಂತವನಿಗೆ ರಾಜ್ಯಭಾರ ಮಾಡೆಂದು ರಾಜ್ಯವನ್ನೇ ಕೊಟ್ಟಾಗ ಏನು ಮಾಡುವುದು? ರಾಜ್ಯವನ್ನೇ ಕೊಟ್ಟರೆ ಏನು ಫಲ? ಆದರೆ ನಾವು ಇಂಥ ಬೆಂಕಿಯ ಬಿಸಿಲಲ್ಲಿ ಕುಣಿದು ನರ್ತಿಸಿ ನಿಮ್ಮನ್ನು ಮುದಗೊಳಿಸುತ್ತಿದ್ದೇವೆ. ಆದರೆ ನೀವು ನಮಗೆ ಒಡವೆಗಳನ್ನು ಕೊಟ್ಟು ತೃಪ್ತರಾಗಿ ಎಂದು ಹೇಳಿದರೆ ಹೇಗೆ? ಈ ರೀತಿ ತಮ್ಮ ಮಾತುಗಳನ್ನು ಹೀಗೆ ಮುಂದುವರಿಸ್ತಾ ಹೋಗ್ತಾರ ಗಾಣಕನ್ಯರು ಅಥವಾ ಗಾಣಿಕೆ ಕನ್ಯರು ಅಥವಾ ಇವರು ಹೊಲತಿಯರು ಅನ್ನೋದಕ್ಕಿಂತ ಈ ಇಬ್ಬರು ತರುಣಿಯರು. ಇದನ್ನ ಮುಂದಿನ ಭಾಗದಾಗ ನಾನು ಕಂಟಿನ್ಯೂ ಮಾಡ್ತೀನಿ.